ಗಣರಾಜ್ಯೋತ್ಸವದ ಹೊತ್ತಲ್ಲಿ ಕರ್ನಾಟಕದ 9 ಸಾಧಕರಿಗೆ ಪದ್ಮ ಗೌರವ ಒಲಿದು ಬಂದಿದೆ. ಹಿರಿಯ ನಟ ಅನಂತ್ನಾಗ್ ಜೊತೆ ಎಲೆಮರೆಯಂತಿದ್ದ ಮಹಾನ್ ಸಾಧಕರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕದ 9 ಸಾಧಕರಿಗೆ ಪದ್ಮ ಗೌರವ. ನಟ ಅನಂತ್ನಾಗ್ಗೆ ಒಲಿದ ಪದ್ಮಭೂಷಣ. ದೇಶದುದ್ದಗಲಕ್ಕೂ ಗಣತಂತ್ರದ ಜೇಂಕಾರ ಮೊಳಗಿದೆ. ಮುಗಿಲೆತ್ತರದಲ್ಲಿ ತ್ರಿವರ್ಣ ಧ್ವಜ ಹಾರಾಡ್ತಿದ್ರೆ ಭವ್ಯ ಭಾರತದ ಪ್ರತೀಕ ವಿಶ್ವ ಮಟ್ಟದಲ್ಲಿ ರಾರಾಜಿಸಿದೆ. ಇಂಥ ಸುಸಂದರ್ಭದಲ್ಲೇ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಕರುನಾಡಿನ ಸಾಧಕರಿಗೆ ಪ್ರಶಸ್ತಿಯ ಗರಿಮೆ ಒಲಿದು ಬಂದಿದೆ. ರಾಜ್ಯದ 9 ನಾಯಕರಿಗೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ಕಿದೆ. ಕನ್ನಡ ಚಿತ್ರರಂಗದ ಅತ್ಯದ್ಭುತ ನಟರ ಸಾಲಿನಲ್ಲಿ ಹಿರಿಯ ನಟ ಅನಂತನಾಗ್ ಕೂಡ ಒಬ್ಬರು. ಬ್ಲಾಕ್ ಅಂಡ್ ವೈಟ್ ನಿಂದ ಎಂಟ್ರಿ ಕೊಟ್ಟವರು ಕಲರ್ಫುಲ್ ದುನಿಯಾದಲ್ಲೂ ಮಿಂಚಿನ ಓಟ ಕಂಡಿದ್ರು. 1973ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಕಲ್ಪ ಸಿನಿಮಾ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟ ಅನಂತ್ನಾಗ್ ಕಲಾ ಸರಸ್ವತಿಯ ವರಪುತ್ರರೇ ಆಗೋಗಿದ್ದಾರೆ. 52 ವರ್ಷಗಳ ಕಾಲ ಚಿತ್ರರಂಗಕ್ಕೆ ಸಲ್ಲಿಸಿದ ಸೇವೆಯನ್ನ ಗುರುತಿಸಿದ ಕೇಂದ್ರ ಸರ್ಕಾರ ಪದ್ಮಭೂಷಣ ಗೌರವ ನೀಡಿದೆ. ಅದು ಬಂದಿದೆ. ನನಗೆ ಸಂತೋಷ ಏನು ಅಂದರೆ ಅವರು ಏನು ಇದು ಕೊಡಬೇಕು ಅವನಿಗೆ ಕೊಡಿ ಅಂತ ಹೇಳ್ಕೊಂಡು ಬಂದರು. ಅದರಿಂದ ನನಗೆ ದಕ್ಕಿದೆ. ಅದನ್ನು ನಾನು ಅವರಿಗೆ ಮೀಸಲಾಗಿಟ್ಟು ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ತಾಯಿ ಭುವನೇಶ್ವರಿಗೆ, ನನ್ನ ಕನ್ನಡ ಚಿತ್ರರಂಗಕ್ಕೆ ನಾನು ಅರ್ಪಿಸಲು ಇಚ್ಛಿಸ್ತೇನೆ. ಇನ್ನು ಕಲಬುರಗಿ ಮೂಲದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆಯವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. 2 ದಶಕಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿರೋ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಅದೆಷ್ಟೋ ರೋಗಿಗಳ ಬದುಕಿಗೆ ಬೆಳಕಾಗಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಕ್ಯಾನ್ಸರ್ ಕುರಿತು ಹಲವಾರು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ವೈದ್ಯಕೀಯ ಸೇವೆಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಈ ಬಾರಿ ಎಲೆಮರೆಯ ಕಾಯಂತಿದ್ದ ಸಾಧಕರಿಗೂ ಅತ್ಯುನ್ನತ ಗೌರವ ಒಲಿದು ಬಂದಿದೆ. ಬಾಗಲಕೋಟೆ ಜಿಲ್ಲೆ ಗೋಂದಳಿ ಜಾನಪದ ನಾಯಕ ವೆಂಕಪ್ಪ ಸಂಭಾಜಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. 71 ವರ್ಷಗಳಿಂದ ಗೋಂದಳಿ ಪದಗಳನ್ನು ಹಾಡುತ್ತಿರುವ ವೆಂಕಪ್ಪ ಅವರು 2022ರಲ್ಲಿ ಜಾನಪದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿದ್ರು. ಪ್ರಧಾನಿ ಮೋದಿ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ಹಾಡಿ ಹೊಗಳಿದ್ರು. ಇನ್ನು ತೊಗಲು ಗೊಂಬೆ ಆಡಿಸುವುದರಲ್ಲಿ ಎತ್ತಿದ ಕೈಯಾಗಿದ್ದ ಭೀಮವ್ವ ಕಿಳ್ಳೆಕ್ಯಾತರಿಗೂ ಪದ್ಮಶ್ರೀ ಪ್ರಶಸ್ತಿ ಅರಸಿ ಬಂದಿದೆ. ಪರದೆ ಹಿಂದೆ ನಿಂತ್ಕೊಂಡು ಮಹಿಳಾ ಪಾತ್ರಗಳಿಗೆ ಧ್ವನಿ ನೀಡೋದ್ರ ಜೊತೆಗೆ ಗೊಂಬೆ ಆಡಿಸ್ತಾ ಇದ್ದ ಭೀಮವ್ವಗೆ ಭಾಗ್ಯದ ಬಾಗಿಲು ತೆರೆದಿದೆ. ದೇಶ ವಿದೇಶಗಳಲ್ಲೂ ತೊಗಲು ಗೊಂಬೆಯಾಡಿಸಿ ಸೈ ಎನಿಸಿಕೊಂಡಿದ್ದ ಈ ಸಾಧಕಿಗೆ ಕೇಂದ್ರ ಸರ್ಕಾರ ಅತ್ಯುನ್ನತ ಗೌರವ ನೀಡಿದೆ. ಖ್ಯಾತ ಪಿಟೀಲು ವಾದಕ ಡಾಕ್ಟರ್ ಎಸ್ ಸುಬ್ರಹ್ಮಣ್ಯಂಗೆ ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ಕಿದೆ. ಶಾಸ್ತ್ರೀಯ ಸಂಗೀತ, ಪಾಶ್ಚಾತ್ಯ ಸಂಗೀತದಲ್ಲೂ ಕೂಡ ಪರಿಣಿತಿ ಹೊಂದಿದ ಸುಬ್ರಹ್ಮಣ್ಯಂ MBBS ಪದವಿಯನ್ನು ಪಡೆದಿದ್ರು. ಆದ್ರೆ ಇವರಿಗೆ ಒಲವಿದ್ದಿದ್ದು ಮಾತ್ರ ಸಂಗೀತ ಕ್ಷೇತ್ರದಲ್ಲಿ. ಅತ್ಯದ್ಭುತವಾಗಿ ಪಿಟೀಲು ನುಡಿಸೋದ್ರಿಂದಾಗಿ ಪಿಟೀಲು ವಾದನದ ಚಕ್ರವರ್ತಿ ಅಂತಾನೆ ಇವರನ್ನ ಕರೆಯೋದು. ಪ್ರಸಾರ ಭಾರತಿಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಅರಕಲಗೂಡು ಸೂರ್ಯಪ್ರಕಾಶ್ ಅವರಿಗೂ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಟಿವಿ, ಮುದ್ರಣ ಮಾಧ್ಯಮಗಳಲ್ಲಿ ಇವರು ಸಲ್ಲಿಸಿದ ಅಪರಿಮಿತವಾದ ಸೇವೆಗೆ ಕೇಂದ್ರ ಸರ್ಕಾರ ಅತ್ಯುನ್ನತ ಗೌರವ ನೀಡಿದೆ. ಇನ್ನು ಸಾಹಸ ಕಲೆಯ ಶಿಕ್ಷಕರಾಗಿ ಗುರುತಿಸಿಕೊಂಡಿರುವ ಹಾಸನದ ರಘು ಅವರಿಗೂ ಕೂಡ ಪ್ರಶಸ್ತಿ ಒಲಿದು ಬಂದಿದೆ. ರಾಮನಗರದಲ್ಲಿ ಕಳೆದ 20 ವರ್ಷದಿಂದ ಸಾಹಸ ಕಲೆಯ ಸೇವೆ ಸಲ್ಲಿಸಿದ್ದು ಇವರ ಬಳಿ ರಾಜ್ಯ, ಹೊರ ರಾಜ್ಯದ ವಿದ್ಯಾರ್ಥಿಗಳು ಕೂಡ ತರಬೇತಿ ಪಡೆದಿದ್ದಾರೆ. ಹೀಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಲಾಗ್ತಿದೆ. ಕಳೆದ 25 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿರೋ ದೊಡ್ಡ ಹೆಸರು ಮಾಡಿರುವಂತಹ ರಿಕಿ ಕೇಜ್ 16 ಸಾಧನೆಯನ್ನ ಮಾಡಿದ್ದಾರೆ. ಕನ್ನಡ ಸೇರಿದಂತೆ ಹಲವು ಭಾಷೆಯ ಸಿನಿಮಾಗಳಿಗೆ ಸಂಗೀತ ನೀಡಿದ್ದಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಮ್ಯೂಸಿಕ್ ಆಲ್ಬಮ್ ಮಾಡಿಯೂ ಕೂಡ ಸೈ ಎನಿಸಿಕೊಂಡಿದ್ದಾರೆ. ಹೀಗಾಗಿ ಈ ಸಾಧಕನಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದಿದೆ.
ಬೆಂಗಳೂರಿನ ಹೆಸರಾಂತ ವಾಣಿಜ್ಯೋದ್ಯಮಿ ಪ್ರಶಾಂತ್ ಪ್ರಕಾಶ್ ಅವರಿಗೂ ಪದ್ಮಶ್ರೀ ಗೌರವ ಅರಸಿ ಬಂದಿದೆ. ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ವಿಶೇಷ ಪ್ರಯೋಗವನ್ನ ಮಾಡಿ ಉತ್ತುಂಗಕ್ಕೆ ಏರಿದವರು ಪ್ರಶಾಂತ್ ಪ್ರಕಾಶ್. ಸ್ವದೇಶಿ ಉದ್ಯಮಕ್ಕೆ ಹೆಚ್ಚಿನ ಮನ್ನಣೆಯನ್ನ ನೀಡಿದ ಕನ್ನಡದ ಮಗನಿಗೆ ಕೇಂದ್ರದ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಹೀಗಾಗಿ ರಾಜ್ಯದ 9 ಸಾಧಕರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ಸಿಕ್ತಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.